ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಇದೆ, ಹೆಲ್ಮೆಟ್ಸ್ ಇದೆ, ಎಲ್ಲ ಇದೆ. ಬೇಕಂತ ಫೈನ್ ವಸೂಲಿ ಮಾಡ್ತಿದ್ದಾರೆ. ಎಸ್ 112 ಅಡಿಗಳು ಇರುವ ಆದಿಯೋಗಿ ಶಿವನ ಪ್ರತಿಮೆ ಇರುವ ಇಶಾ ಫೌಂಡೇಶನ್ಗೆ ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಪ್ರವಾಸಿಗರು ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಕುರ್ಕಿ ಬಳಿ ಬರ್ತಾರೆ. ಇದಕ್ಕೆ 2 ಮಾರ್ಗಗಳಿದ್ದು, ಒಂದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಮಾರ್ಗದ ಬಳಿ ಇರುವ ಲಿಂಗಶೆಟ್ಟಿಪುರ ಗ್ರಾಮದ ಮೂಲಕ ರಸ್ತೆ ಇದ್ರೆ, ಇನ್ನೊಂದು ಚಿಕ್ಕಬಳ್ಳಾಪುರ ನಗರದ ಮುಸ್ಟೂರು ಗ್ರಾಮದ ರಸ್ತೆ ಮುಖಾಂತರ ಇಶಾ ಫೌಂಡೇಶನ್ ತಲುಪುತ್ತಾರೆ. ಅದರಲ್ಲೂ ವೀಕೆಂಡ್ ಮತ್ತು ಹಬ್ಬದ ರಜಾ ದಿನಗಳು ಬಂತು ಅಂದ್ರೆ ಸಾಕು, ಬೆಂಗಳೂರಿನ ಪ್ರವಾಸಿಗರು ಚಿಕ್ಕಬಳ್ಳಾಪುರ ನಗರಕ್ಕೆ ಲಗ್ಗೆ ಇಡುತ್ತಾರೆ. ಹೀಗೆ ಚಿಕ್ಕಬಳ್ಳಾಪುರ ನಗರದ ಮುಖಾಂತರ ಹೋಗುವ ಪ್ರವಾಸಿಗರಿಗೆ ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್ ಪೊಲೀಸರ ಕಾಟ ಜಾಸ್ತಿಯಾಗಿದೆ. ದೊಡ್ಡಬಳ್ಳಾಪುರ ಮುಖಾಂತರ ಬರುವ ಪ್ರವಾಸಿಗರಿಗೆ ಕಂದವಾರ ಬಾಗಿಲು ಬಳಿ ಪೊಲೀಸರು ನಿಲ್ಲಿಸಿದ್ರೆ, ಬೆಂಗಳೂರಿನ ಕಡೆಯಿಂದ ಬರುವ ಪ್ರವಾಸಿಗರನ್ನ ಸಂತೆ ಮಾರುಕಟ್ಟೆ ಸರ್ಕಲ್ ಮತ್ತು ಶಿಡ್ಲಘಟ್ಟ ಸರ್ಕಲ್ ಬಳಿ ಅಡ್ಡಗಟ್ಟಿ ನಿಲ್ಲಿಸಿ ಸಂಚಾರಿ ನಿಯಮ ಪಾಲನೆ ಮಾಡದವರಿಗೆ ದಂಡ ಹಾಕುತ್ತಿದ್ದಾರೆ. ಅವೆಲ್ಲ ಇಲ್ಲ, ಅವೆಲ್ಲ ನಡೆಯಲ್ಲ. ಯೂನಿಫಾರ್ಮ್ ಹಾಕ್ತಾರೆ. ಯೂನಿಫಾರ್ಮ್ ಆ ಗಾಡಿಗೆ ಈ ಗಾಡಿಗೆ ಇಲ್ಲ. ನಾನೇನು ಮಾಡೋಕ್ಕಾಗಲ್ಲ. ఏమి లేదు, బిల్లేసిండను నువ్వేమి ఇవ్వద్దు. తీసుకొని డబ్బులు తీసుకునే లేదు మా తల్లి. తిరిగంతాను ఇందా బిల్లు ఇవ్వాలి కదా. తిరిగంతాను ಅಂದಹಾಗೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ನಗರದ ಮೂಲಕ ಇಶಾ ಫೌಂಡೇಶನ್ಗೆ ಬೈಕ್ಗಳಲ್ಲಿ ಹೋಗುವ ಪ್ರವಾಸಿಗರಿಗೆ ಟಾರ್ಗೆಟ್ ಮಾಡಿ ಟ್ರಾಫಿಕ್ ಪೊಲೀಸರು ದಂಡ ಹಾಕುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅದರಲ್ಲಿ ಬೆಂಗಳೂರಿನಿಂದ ಬರುವ ಪ್ರವಾಸಿಗರು ಹೆಲ್ಮೆಟ್, ಡಿಎಲ್, ಇನ್ಶೂರೆನ್ಸ್ ಎಲ್ಲ ದಾಖಲೆ ಇದ್ರೂ ಕೂಡ ಮಿರರ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ 500 ರೂಪಾಯಿ ದಂಡ ಹಾಕ್ತಾ ಇದ್ದಾರಂತೆ. ಇದರಿಂದ ಇಶಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಇದೆ, ಹೆಲ್ಮೆಟ್ಸ್ ಇದೆ, ಎಲ್ಲ ಇದೆ. ಬೇಕಂತ ಫೈನ್ ವಸೂಲಿ ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅದನ್ನು.
ಇವಾಗ ಟ್ರಾಫಿಕ್ ಈಶಾ ಫೌಂಡೇಶನ್ಗೆ ಹೋಗೋರನ್ನೇ ಟಾರ್ಗೆಟ್ ಮಾಡಿ ಲಾಕ್ ಮಾಡ್ತಿದ್ದಾರೆ ಅವರು. ನೀವು ಖುಷಿಯಿಂದ ಬಂದಿರಿ ಇವತ್ತು? ಹೌದು, ಇವತ್ತು ಖುಷಿಯಿಂದ ಬಂದು ಏನೋ ಒಂದು ದಿನ ಹಬ್ಬ ರಜಾ ಸಿಗುತ್ತೆ ಅಂದ್ಬಿಟ್ಟು ಖುಷಿಯಿಂದ ಓಡಾಡೋಣ ಅಂದರೆ ಇಲ್ಲಿ ಬಂದು ಇವ್ರ ಹತ್ರ ಫೈನ್ ಕಟ್ಟಾಕ. 500 ರೂಪಾಯಿ ಇದ್ರೆ 500 ಪೆಟ್ರೋಲ್ ಆಗುತ್ತೆ, ಇದಾಗುತ್ತೆ. ಹೌದು, ಎಷ್ಟು ಫೈನ್ ಆಗ್ತಾ ಇದ್ದಾರೆ? ಇವಾಗ 500 ಫೈನ್ ಹಾಕಿದ್ದಾರೆ. ಇವಾಗ DL ಇದೆ ಎಲ್ಲ, ಇವಾಗ ಡಾಕ್ಯುಮೆಂಟ್ಸ್ ಇದೆ, ಆದರೂ ಫೈನ್ ಹಾಕಿದ್ದಾರೆ. ಕಿರಿಕಿರಿ ಮಾಡ್ತಾ ಇದ್ದಾರೆ ಪೊಲೀಸರು? ಹೌದು. ಏನು ಚಿಕ್ಕಬಳ್ಳಾಪುರ ಟ್ರಾಫಿಕ್ ಪೊಲೀಸರು ವಾರದಂತ್ಯದಲ್ಲಿ ಇಶಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ದಂಡ ಹಾಕುತ್ತಿದ್ದು, ಅದರಲ್ಲಿ ಕೆಲ ಪೊಲೀಸರು ದಂಡ ಹಾಕಿ ರಸೀದಿ ಕೊಟ್ಟರೆ, ಇನ್ನು ಕೆಲವರು ರಸೀದಿ ಕೊಡದೆ ಹಣವನ್ನ ಜೇಬಿಗೆ ಬಿಟ್ಟುಕೊಳ್ಳುತ್ತಿದ್ದಾರೆ ಎನ್ನುವ ಮಾತುಗಳು ಸಾರ್ವಜನಿಕರ ವಲಯದಲ್ಲಿ ಕೇಳಿಬಂದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.